ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ ನಾವು ಇವತ್ತು 34 ಸೈಜು ಬ್ಲೌಸ್ ಕಟ್ಟಿಂಗ್ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಸ್ವಲ್ಪ ಏನಾದರೂ ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಏನಾದರೂ ತಿಳಿದಿದ್ದರೆ ಈ ವಿಡಿಯೋ ನೋಡಿ ಕ್ಲೀನಾಗಿ ನೀವು ತಿಳ್ಕೊಬೋದು. ನೋಡಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 33 ಕರೆಕ್ಟ್ ಮೆಜರ್ಮೆಂಟ್ ಇದೆ. 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟ್ ಭಾಗ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಎಷ್ಟು ರೆಡಿ ಇರುತ್ತೋ ಅದಕ್ಕೆ 3 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ವಿತೌಟ್ ಲೈನಿಂಗ್ ಬ್ಲೌಸು ಫ್ರಂಟ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ 3 ಇಂಚು ಫ್ರಂಟಿಗೆ ತೊಗೋಬೇಕು. ಇವಾಗ ನೀವು ವಿಡಿಯೋನ ಪಾಸ್ ಮಾಡಲಾರ್ದಂಗೆ ನೋಡಿ ಆರಾಮಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಡೇ ಬೈ ಡೇದು ವಿಡಿಯೋ ಅಪ್ಲೋಡ್ ಮಾಡಿದ್ವೆಲ್ಲ ನಿಮಗೆ ಬರುತ್ತೆ. ನೀವು ಆರಾಮಾಗಿ ಕಲ್ತ್ಕೋಬೋದು. ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ನೋಡಿ ಇವಾಗ ಇದು ಅವ್ರಿಗೆ 8.5 ಸುತ್ತಳತೆ ಬರುತ್ತೆ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 10.5 ಆಗಿದೆ. ಟೋಟಲಾಗಿ 10.5. ಒಂದು ಭಾಗ ಮಾತ್ರ ಇದು 4 ಭಾಗ ಮೆಜರ್ಮೆಂಟ್ ತೊಗೊಂಡು ಡಿವೈಡೆಡ್ ಬೈ ಮಾಡ್ಕೊಂಡು ಒಂದು ಭಾಗದಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾರ್ಕಿಂಗ್ ಹಾಕಬೇಕು. ನೀವು ಇದನ್ನು ನೋಡಿ ನೀವು ಮೆಸೇಜ್ ಹಾಕಿ ನೀವು ಹೇಳಿದ ಹಾಗೆಯೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇವಾಗ ಟೋಟಲಾಗಿ ಎಡ್ಜ್ನಿಂದ 5.5, 32, 34, 36ವರೆಗೂ ಫುಲ್ ಶೋಲ್ಡ್ರು 5 ಇಲ್ಲ 5.5 ತೊಗೋಬೋದು. ನೋಡಿ ಆ ಥರ ಫುಲ್ ಶೋಲ್ಡ್ರು 5ನೂ ತೊಗೋಬೋದು, ಏನು ತೊಂದರೆ ಏನಿಲ್ಲ. ಇವರು ನನಗೆ ಈಗ ಇದು ನಮ್ಮ ಹೊಲಿಗೆ ಕ್ಲಾಸಲ್ಲಿ ನಮ್ಮ ಕ್ಲಾಸ್ ಟ್ರೈನರ್ಗೇ ಇವಾಗ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಅದರಿಂದ ನಾನು ಅವರು ಹೆಂಗೆ ಹೇಳಿದಾರೋ ಹಾಗೇ ಮಾಡ್ತಾಯಿದ್ದೀನಿ. ಅವ್ರಿಗೆ ಬ್ರಾಡ್ ಬೇಕಂತೆ ನೆಕ್ಕು. ಸೊ ಅದರಿಂದ ನಾನು 2 ತೊಗೊಂಡಿದ್ದೀನಿ. 5.5 ತೊಗೊಂಡಿದ್ದೀನಿ. ಶೋಲ್ಡ್ರು ಫುಲ್ ಶೋಲ್ಡ್ರು, ನೆಕ್ಕು ಬಿಡ್ತು 2, ಶೋಲ್ಡ್ರು 3.5. ಇದು ಮೆಜರ್ಮೆಂಟು 32, 34, 36ವರೆಗೂ ಇದೇ ಮೆಜರ್ಮೆಂಟೇ. ನೋಡಿ ನೆಕ್ ಬಿಡ್ತು, ಫ್ರಂಟ್ ನೆಕ್ ಬಿಡ್ತು ಲೆಂತು 7 ಇದೆ. ರೆಡಿ 7 ಬೇಕಂತ ಅವ್ರಿಗೆ. ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾನು ಮಾಡ್ತಾ ಇರೋದು. ನೋಡಿ ಈಗ 7 ಇದೆ. ಮೇಲ್ಗಡೆಯಿಂದ ನಾವು ಸ್ಟಿಚ್ಚಿಂಗಿಗೆ ಹಾಕಬೇಕಲ್ಲ, ಸೊ ಆ ಸ್ಟಿಚ್ಚಿಂಗ್ನಿಂದ ಹಿಡಿದ್ರೆ 7.5. ನಾವು ಮೆಜರ್ಮೆಂಟ್ ತೊಗೊಂಡಾದ್ಮೇಲೆ ಅದನ್ನು ನಾವು ಕ್ಯಾಲ್ಕುಲೇಷನಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ನೋಡಿ ಇವಾಗ ಮೇಲ್ಗಡೆ 2 ಇದೆ, ಕೆಳಗಡೆ 2.5 ತಗೊಳ್ಳಿ. 2.5 ತಗೊಳ್ಳಿ. ಯಾಕಂದರೆ ನಿಮಗೆ ಇವಾಗ ಈ ವಿಡಿಯೋ ನೋಡಿ ನಾನು ಇದೇ ಮೆಜರ್ಮೆಂಟೇ ನಮ್ಮ ಕ್ಲಾಸವ್ರಿಗೆ ನಾನು ಸ್ಟಿಚ್ಚಿಂಗ್ ಮಾಡುವಾಗ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು, ಕಲಿಬೋದು. ನೋಡಿ ಮೇಲ್ಗಡೆಯಿಂದ 3.5ಗೆ ಮಾರ್ಕ್ ಮಾಡ್ಕೋಬೇಕು ಸ್ಟ್ರೇಟ್ ಲೈನ್ಗೆ. ಆ ಲೈನಿಂದ ಆ ಲೈನ್ಗೆ ಆ್ಯಡ್ ಮಾಡಬೇಕು. ನೋಡಿ ಇವಾಗ ಮತ್ತು ಇವಾಗ ಆರ್ಮಲ್ ಡೌನಿಂಗು 5.5 ಇದೆ. ಅಲ್ಲಿಂದ ಇದು ಫ್ರಂಟ್ ಭಾಗ ಆಗಿರೋದ್ರಿಂದ 1 ಇಂಚ್ ತೊಗೋಬೇಕು. ಜಸ್ಟ್ ಅಲ್ಲಿ ಟರ್ನಿಂಗ್ ಕ್ರಾಸಲ್ಲಿ ನೀವು ಸೇಪ್ ತೆಗಿಬೇಕು. ಓಕೆ, ಈಗ ಮೇಲ್ಭಾಗದ್ದೆಲ್ಲ ಕೆಲಸ ಮುಗೀತು. ಇವಾಗ ನಮಗೆ ಎಲ್ಲ ಟೆನ್ಷನ್ ಇರೋದು ಈ ಭಾಗ. ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ಡ್ರೆಸ್ಸು ಅದೆಲ್ಲ ಸ್ಟಿಚಿಂಗ್ ಮಾಡುವಾಗ ಹೇಳ್ತಾ ಇರ್ತೀರ ಪಾಯಿಂಟ್ಸ್ದು ಬ್ಲೌಸ್ದು ಕಷ್ಟ ಅಂತ. ಕಷ್ಟ ಇಲ್ಲ, ಈಸಿಯಾಗಿದೆ. ನೋಡಿ ಕೆಳಗಡೆಯಿಂದ ಮೇಲ್ಗಡೆ 4 ಇಂಚ್ ತೊಗೊಂಡಿದ್ದೀನಿ. ನಾವೆಷ್ಟು ಅಲ್ಲಿಂದ 3.5, ಅಲ್ಲಿಂದ ಒಂದು ಡೌನ್ 1 ಇಂಚು. ಅರ್ಥ ಆಯಿತು. ಇವಾಗ ಅಲ್ಲಿಂದ 3.5 ಸೈಡ್ಗೆ 3.5 ತೊಗೋಬೇಕು. ನೀವು 3.5 ಆದರೂ ತೊಗೋಬೋದು, 4 ಆದರೂ ತೊಗೋಬೋದು. ಈಗ ಆ 4ಕ್ಕೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಡೌನಿಂಗ್ ಮಾಡಿರ್ತೀವಲ್ಲ ಅಲ್ಲಿಗೆ ಲೈನ್ ಹಾಕ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ. ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಧಾನಕ್ಕಿಲ್ಲೇ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ. ನಾವು ಅದರಲ್ಲಿ ನಿಮಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಅಲ್ಲಿ 3.5ಗೆ ಆ್ಯಡ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋನ ಫಾಲೋ ಮಾಡಿ.
ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಇಷ್ಟ ಇಲ್ಲಾಂದರೆ ಡಿಸ್ಲೈಕು ಮಾಡಿ, ತೊಂದರೆ ಇಲ್ಲ. ಬಟ್ ನನಗೆ ನಮ್ಮ ಕ್ಲಾಸ್ನವ್ರಿಗೆ, ನಾವು ಟ್ರೈನರ್ಗೆ ಹೇಳಬೇಕಾದಾಗ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದೇ ಥರನೇ. ಈಗ ಅವ್ರದ್ದು ನಿಮಗೆ ನಾನು ಎಷ್ಟು ಈಸಿಯಾಗಿ ಹೇಳ್ತೀನೋ ಅದೇ ಥರ ನಿಮಗೂ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾವು ನೆಕ್ಕು ಎಷ್ಟಾದರೂ ಡೌನ್ ತೊಗೊಳ್ಳಿ, ಕೆಳಗಡೆಯಿಂದ 4 ಮಾರ್ಕ್ ಮಾಡಿರ್ತೀವಲ್ಲ ಬೆಲ್ಟ್ನ, ಆ ಬೆಲ್ಟು ನೆಕ್ನಿಂದ ಮಧ್ಯದಲ್ಲಿ 2ವರೆಗೆ. ಈಗ ಇದು ಕನ್ಫ್ಯೂಸ್ ಆಗುತ್ತೆ ಆಲ್ಮೋಸ್ಟ್ ಆಲು. ಸೇಪ್ ಕೆಡೋ ಪಾಯಿಂಟು ನಮಗೆ ಸರಿಯಾಗಿ ಕೂತಿಲ್ಲ ಅಂದರೆ ಇಲ್ಲಿನೇ ಪ್ರಾಬ್ಲಮ್ ಬಂದಿರುತ್ತೆ. ಸೊ ನೋಡಿ, ಈ ಥರ ಇಲ್ಲಿಂದ ಕರೆಕ್ಟಾಗಿ ಆ ಥರ ಸ್ಕೇಲು ಸ್ಟ್ರೇಟಾಗಿರಬೇಕು. ಮೇಲ್ಗಡೆಯಿಂದ 3ವರೆ 3. ಇದರಲ್ಲಿ ನಿಮಗೆ ಏನೇ ತೊಂದರೆ ಇಲ್ಲ. ಎಲ್ಲ ಪಾಯಿಂಟನ್ನು ಬ್ಲೌಸಿಂದ ಬ್ಲೌಸಿಗೆ ಮಾರ್ಕ್ ಹಿಡ್ಕೊಂಡು ಮಾಡಿದ್ರು ಅದೇ ಥರ ಕ್ರಿಯೇಟ್ ಬರುತ್ತೆ. ಪಾಯಿಂಟ್ಸು ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಬ್ಲೌಸ್ನಿಂದ. ಎಕ್ಸ್ಪರ್ಟ್ ಇರೋರಿಗೆ ಅಲ್ಲ. ಈಗ ನೀವು ಬಿಗ್ನರ್ಸ್ ಅಂದ್ರೂ ಇನ್ನೂ ಕಲಿತಾ ಇದ್ದೀರಾ. ಕಲಿಯುವಾಗ ನೀವು ಬ್ಲೌಸ್ನಿಂದ ಬ್ಲೌಸ್ಗೆ ಅಂದರೆ ನಿಮಗೆ ನೋಡೋದು ಬೇಡ. ಈ ಥರ ನೀವು ಮೆಥಡಲ್ಲಿ ಕಲಿತ್ರೆ ಈಸಿಯಾಗಿ ಹಾಕ್ಬೋದು ಡಯಾಗ್ರಾಮು. ಈಗ ಮಾರ್ಕ್ ಮಾಡ್ತಾಯಿದ್ದೀನಿ, ಈ ಮಾರ್ಕು ನಿಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಅದಕ್ಕೆ ಯಾಕೆ ಅವಶ್ಯಕತೆ ಇಲ್ಲ ಅಂದಾಗ ನಿಮಗೆ ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ಹೇಳ್ತೀನಿ, ಓಕೆನಾ. ಬಟ್ ಹಾಕಿದ್ದೀನಿ ನೋಡಿ ಒಂದು ಟೈಮು. ಕೆಳಗಡೆಯಿಂದ 3ವರೆಗೆ ಕ್ರಾಸ್ ಬೆಲ್ಟ್ದಿದೆಯಲ್ಲ ಅಲ್ಲಿಂದ 2 ಇಂಚ್ ಮೇಲೆ ತಗೊಂಡು 4ವರೆ 3ವರೆಗೆ ಹಿಂಗೆ ಹಾಕ್ಕೋಬೋದು. ಈಗ ನೀವು ಇದು 36ನವ್ರಿಗೆ ಇದೇ ಮೆಥಡಲ್ಲೇ ಇದೇ ಸೈಜಿಗೆ 36 ಇರೋರಿಗೆ ಏನು ಮಾಡಬೇಕಪ್ಪ ಅಂದರೆ ಎಲ್ಲಿ ಏನು ಚೇಂಜ್ ಮಾಡೋದು ಬೇಡ. ಓನ್ಲಿ ಈಗ 10.5 ತೊಗೊಂಡಿದ್ದೀವಲ್ಲ ಅಲ್ಲಿ ನೀವು 11 ತೊಗೊಳ್ಳಿ ಅಷ್ಟೇ. 11 ಇಲ್ಲ 11.5 ತೊಗೊಂಡ್ರೆ ಸಾಕು ಅಷ್ಟೇ. ಇನ್ನೇನು ಚೇಂಜಸ್ ಇಲ್ಲ ಇದರಲ್ಲಿ. ಇವಾಗ ನಾನು ನಿಮಗೆ ಬ್ಯಾಕ್ದು ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ. ನಮ್ಮ ವಿಡಿಯೋನ ಫಾಲೋ ಮಾಡ್ಕೊಂಡು ನೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಇಲ್ಲಿ ಏನು ಚೇಂಜಸ್ ಬರೋಲ್ಲ. ಇಲ್ಲಿ ನೆಕ್ಕು ಚೇಂಜಸ್ ಬರೋಲ್ಲ. ಲೆಕ್ಕು ಚೇಂಜಸ್ ಅಂದರೆ ಲೆಂತ್, ಅವ್ರಿಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟೇ ಮಾತ್ರ. ಆರ್ಮಲ್ ಡೌನ್ ಚೇಂಜ್ ಬರೋಲ್ಲ, ಯೋಕ್ ಪಟ್ಟಿ ಚೇಂಜ್ ಬರೋಲ್ಲ, ಪಾಯಿಂಟ್ ಚೇಂಜ್ ಬರೋಲ್ಲ, ಏನು ಚೇಂಜ್ ಬರೋಲ್ಲ. ಇವಾಗ ಇದು ಬ್ಯಾಕಲ್ಲಿ ಏನು ಬಂದಿದೆ ಸೇಮ್ ಅದೇ ಮೆಜರ್ಮೆಂಟೇ. 10ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಏನು ಚೇಂಜಸ್ ಇಲ್ಲ. ಇವಾಗ ನೆಕ್ಕು ಮಾತ್ರ ಎಲ್ಲ ಸೇಮ್ 2, 3.5, ಟೋಟಲ್ 5.5 ಬ್ಯಾಕಲ್ಲೇನು. ಇದು ನಾವು ಪೇಪರಲ್ಲಿ ಕಟ್ ಮಾಡೋದ್ರಿಂದ ಸಪ್ರೇಟ್ ಮಾಡಿಸಿದ್ದೀನಿ, ಡಯಾಗ್ರಾಮ್ ಹಾಕಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡೈರೆಕ್ಟ್ ಬಟ್ಟೆನೇ ಒಂದೇ ಟೈಮ್ಗೆ ಫ್ರಂಟ್ ಟು ಬ್ಯಾಕು ಡಯಾಗ್ರಾಮ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ 2 ತೊಗೊಂಡಿದ್ದೀವಿ, ಲೆಂತು 9 ಇದೆ. ಬಟ್ ಮೇಲ್ಗಡೆ 2 ಇದೆ, ಕೆಳಗಡೆ 3 ತೊಗೊಂಡಿದ್ದೀನಿ. ಯಾಕಂದರೆ ಬ್ರಾಡಾಗಿ ಬೇಕಾಗುತ್ತೆ. ಇದು ವಿತೌಟ್ ಟ್ಯಾಗ್ ಇಲ್ದನೂ ನಾವು ಸ್ಟಿಚ್ ಮಾಡಿದ ಮೇಲೆ ಅವ್ರು ವೇರ್ ಮಾಡಿದಾಗ ಟ್ಯಾಗ್ ಅವಶ್ಯಕತೆ ಇರಲ್ಲ ಇದರಲ್ಲಿ. ಸೊ ಅದರಿಂದ ನಾನು ನಿಮಗೆ ಈಗ ಇಲ್ಲಿ 3 ತೊಗೊಳ್ಳಿ ಬ್ರಾಡ್ ಹಾಕೋರಿದ್ರೆ, ಇಲ್ಲ 2.5 ತೊಗೊಂಡು ಅದೇ ಸೇಪಲ್ಲೇ ಕೊಡಿ. ಇವಾಗ 3 ಹಾಕಿಬಿಟ್ಟು ಮೇಲ್ಗಡೆಯಿಂದ 4-4.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ರೌಂಡು ಸೇಪ್ ಮಾಡ್ಕೋಬೇಕು. ಜಾಸ್ತಿ ತೆಗೆದ್ರೆ ಈಗ ನೀವು ಈ 3ನ ಮೇಲ್ಗಡೆಯಿಂದನೇ ನಾವು ರೌಂಡ್ ತೆಗೆದುಬಿಟ್ರೆ ಶೋಲ್ಡ್ರ್ ಡ್ರಾಪ್ ಬರುತ್ತೆ. ಶೋಲ್ಡ್ರ್ ಡ್ರಾಪ್ ಬರಬಾರ್ದು ಅಂದರೆ ನೀವು ಈ ಥರ ಮೆಥಡ್ ಸ್ಟ್ರೇಟ್ನಿಂದ 4ಗೆ ತೊಗೊಂಡು ಅಲ್ಲಿಂದ 3ಗೆ ಪಾಯಿಂಟ್ ಹಾಕಿದ್ದೀವಲ್ಲ ಅಲ್ಲಿಂದ ಟರ್ನಿಂಗಲ್ಲಿ ಹಿಂಗೆ ಟರ್ನ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ನಾವು ಆರ್ಮೋಲ್ ಡೌನು ಎಲ್ಲ ಈಗ ಮಿಡಲ್ ಪಾಯಿಂಟ್ ಹಿಂದ್ಗಡೆ ಬ್ಯಾಕಲ್ಲಿ ಪಾಯಿಂಟ್ ಹಿಡಿತೀವಲ್ಲ ಅಲ್ಲಿಂದ ಈಗ ಮಿಡಲ್ 3.5 ಇರುತ್ತಲ್ಲ ಅದ್ರ ಮಿಡಲ್ಲು ಸ್ಟ್ರೇಟಾಗಿ ಪಾಯಿಂಟ್ ಇಟ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ 3.5 4 ಲಾಸ್ಟ್. ಸಣ್ಣಗಿದ್ದರೆ
4, ದಪ್ಪ ಇದ್ದರೆ 3 ಸಾಕು, ಇಷ್ಟೇ. ಅದು ಎಲ್ಲರಿಗೂ ಮತ್ತು 34 ಸೈಜ್ನವ್ರಿಗೆ ಇಷ್ಟೇ, 40 ಸೈಜ್ನವ್ರಿಗೂ ಅಷ್ಟೇ ಲೆಂತು. ಈ ಕಡೆ ನೀವು 1 ಇಂಚಾದ್ರೂ ಹಿಡಿಬೋದು, ಹಾಫ್ ಇಂಚಾದ್ರೂ ಬಟ್ಟೆ ಮೇಲೆ. ಬಟ್ಟೆ ಜಾಸ್ತಿ ಇತ್ತು ಅಂದರೆ ಇದನ್ನೇನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನಮ್ಮ ವಿಡಿಯೋ ಫಾಲೋ ಮಾಡ್ತಾಯಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಸ್ಟಿಚ್ಚಿಂಗ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೋಡಿ ಇಷ್ಟೇ ಇದರಲ್ಲಿ ಇರೋದು.